ದಿನ ಭವಿಷ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬಾನೇ ಮುಖ್ಯ. ಇವತ್ತಿನ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಗುರುಗಳೇ? ಮೇಷಾದಿ ಕನ್ಯಾದವರೆಗೂ ಮೊದಲ 6 ರಾಶಿಗಳ ಕಂತನ್ನು ಹೇಳೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಯಾರು ನೀರಿನ ವ್ಯವಹಾರ ಮಾಡ್ತಾ ಇದ್ದಾರೆ, ಹಾಲಿನ ವ್ಯಾಪಾರ ಮಾಡ್ತಾ ಇದ್ದೀರಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಎಣ್ಣೆಯ ವ್ಯಾಪಾರ ಮಾಡ್ತಾ ಇದ್ದೀರಿ, ತಿನ್ನುವ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಅವರಿಗೆ ಒಳ್ಳೆಯ ಲಾಭ ಆಗುತ್ತೆ. ಆದರೆ ಯಾರು ಆಮದು ರಫ್ತು ಮಾಡ್ತಾ ಇದ್ದೀರಿ, ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್, ಅವರಿಗೆ ಇವತ್ತಿನ ದಿವಸ ಮರ್ಮಾಘಾತ, ಬಹಳ ತೊಂದರೆ ಉಂಟಾಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಹೆಚ್ಚಿನ ಖರ್ಚು ವೆಚ್ಚಗಳಿಂದ ಇವತ್ತಿನ ದಿವಸ ನೀವು ವಿಚಲಿತರಾಗ್ತಕ್ಕಂಥದ್ದು ಕೂಡ ಮೇಷದವರಿಗೆ ಇವತ್ತಿನ ದಿವಸ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮಾತನ್ನು ಆಡಬೇಕಾದ್ರೆ ತೂಗಿ ಆಡ್ತಕ್ಕಂಥದ್ದು ಇವತ್ತು ನಿಮಗೆ ಅತ್ಯಂತ ಶ್ರೇಯಸ್ಸನ್ನು, ಒಳಿತನ್ನು ಉಂಟು ಮಾಡುತ್ತೆ. ವೃಷಭದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಂದ ಯಾವುದಾದ್ರೂ ಹಣ ಬರಬಹುದಾಗಿರ್ತಕ್ಕಂಥದ್ದು, ಶತ್ರುಗಳು ಕಡಿಮೆ ಆಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗಿರ್ತಕ್ಕಂಥದ್ದು, ಶತ್ರುಗಳಿಂದ ಜ್ಞಾತಿಗಳು ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಂದ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿಂದ ನಿಮಗೆ ಇವತ್ತಿನ ದಿವಸ ಯಾವುದಾದ್ರೂ ಲಾಭ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಆದರೆ ಯಾರು ಕೆಮಿಕಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾರೋ, ರಾಸಾಯನಿಕ ವ್ಯಾಪಾರಿಗಳು ಇವತ್ತಿನ ದಿವಸ ಹೆಚ್ಚಿನ ತೊಂದರೆಯನ್ನು ಮತ್ತು ತಾಪತ್ರಯವನ್ನು ಪಡ್ತೀರಿ. ಮತ್ತು ಯಾವ ವೃಷಭ ರಾಶಿಯವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ, ಗಂಟಲಿಗೆ ಸಂಬಂಧಪಟ್ಟಂತಹ ಥೈರಾಯ್ಡ್ ಆಗಿರಬಹುದು ಅಥವಾ ಟಾನ್ಸಿಲೈಟಿಸ್ ಆಗಿರಬಹುದು, ಮಂಪ್ಸ್ ಬಂದಿರತಕ್ಕಂತಹ ಮಕ್ಕಳಾಗಿರೋ ವೃಷಭ ರಾಶಿಯವರಿದ್ದರೆ ಇವತ್ತಿನ ದಿವಸ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಕೆಡುಕು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಗುರುವಿನ ಪ್ರಾರ್ಥನೆಯನ್ನು ಮಾಡಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಹಣ, ಕಾಸು, ಉದ್ಯೋಗ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ, ಅಂತಹ ಉತ್ತಮತೆ ಕಾಣೋದಿಲ್ಲ. ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನದ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಮನಸ್ಸಿಗೆ ಕಸಿವಿಸಿ ಉಂಟಾಗ್ತಕ್ಕಂಥದ್ದು, ಮೂರನೆಯವರು ನಿಮ್ಮ ಕೆಲಸದಲ್ಲಿ ಮೂಗು ತೋರಿಸಿ ನಿಮಗೆ ತೊಂದರೆಯನ್ನು ಮತ್ತು ಮನಸ್ಸಿಗೆ ಸ್ವಲ್ಪ ವಿಚಲಿತರಾಗ್ತಕ್ಕಂತಹ ಒಂದು ಸನ್ನಿವೇಶವನ್ನು ಉಂಟು ಮಾಡ್ತಾರೆ ಅಂತ ಕಾಣುತ್ತೆ. ಆದರೆ ಇವತ್ತಿನ ದಿವಸ ಅವರಿಗೆ ಕುಟುಂಬ ವರ್ಗದಲ್ಲಿ ಸುಖ, ಭೂರಿ ಭೋಜನ ಅಂತ ಹೇಳುತ್ತೆ. ಒಳ್ಳೆಯ ಪುಷ್ಕಳವಾದ ಭೋಜನವು ಮನೆಯಲ್ಲಿ ಯಾವುದೋ ಒಂದು ಶುಭಕರವಾಗಿರ್ತಕ್ಕಂತಹ ವಾತಾವರಣ ಉಂಟಾಗೋದು ಕಂಡುಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಅತ್ಯಂತ ವೃದ್ಧಿ. ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಾಕಷ್ಟು ಸಂತೋಷ ಆಗುತ್ತೆ, ಮನಸ್ಸಿಗೆ ಬಹಳ ನೆಮ್ಮದಿ, ಮನಸ್ಸಿಗೆ ಆಹ್ಲಾದ ಹಾಗೂ ಎಲ್ಲ ರೀತಿಯಲ್ಲೂ ಒಂದು ಖುಷಿ ಮತ್ತು ಮುದವನ್ನು ಕೊಡ್ತಕ್ಕಂತಹ ದಿವಸ. ಆಲ್ ಅರೌಂಡ್ ಇಡೀ ಅವರ ಜೀವನ ಇವತ್ತಿನ ದಿವಸ ಚೆನ್ನಾಗಿರುತ್ತೆ. ಆದರೆ ಯಾರು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆಯು, ಹಿಂಸೆಯು ಮತ್ತು ನಷ್ಟವೂ ಉಂಟಾಗ್ತಕ್ಕಂಥದ್ದಿದೆ. ಅದಕ್ಕಾಗಿ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಶಸ್ತ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ವಾಹನದ ಬದಲಾವಣೆ, ಮನೆಯ ಬದಲಾವಣೆ ಉಂಟಾಗ್ತಕ್ಕಂಥದ್ದು, ಚಿಕ್ಕ ಪುಟ್ಟ ಪ್ರಯಾಣವನ್ನು ಮಾಡಲಿಕ್ಕೆ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದನ್ನು ಮಾಡ್ತಕ್ಕಂಥದ್ದು ಸಿಂಹದವರಿಗೆ ಒಳ್ಳೆಯ ಲಾಭವನ್ನು ಮತ್ತು ಶುಭವನ್ನು ಉಂಟು ಮಾಡಿದರೆ ಇವತ್ತಿನ ದಿವಸ ವಾಹನ ಚಾಲನೆಯಲ್ಲಿ ಹುಷಾರಾಗಿರಬೇಕು. ವಾಹನವನ್ನು ಓಡಿಸ್ತಾ ಇರಬೇಕಾದ್ರೆ ಚಿಕ್ಕ ಪುಟ್ಟ ಅಪಘಾತ ಆಗುವ ಒಂದು ಸಾಧ್ಯತೆಯು, ಕಾಲಿಗೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಹಾಗೂ ಯಾರಿಗಾದರೂ ಸಿಂಹದವರಿಗೆ ಸ್ವಲ್ಪ ಹಿರಿಯರು ಮತ್ತು ದೀರ್ಘಕಾಲೀನವಾದ ದೀರ್ಘ ರೋಗಗಳಿದ್ದರೆ ಅವರಿಗೆ ಸ್ವಲ್ಪ ಕಾಲಿನ ಊತ ಹೆಚ್ಚಾಗ್ತಕ್ಕಂಥದ್ದು, ಎಡಿಮಾ ಅಂತ ಹೇಳ್ತಾರೆ, ಪಿಟ್ಟಿಂಗ್ ಎಡಿಮಾ ಅಂತಾರೆ, ಅದು ಅಥವಾ ಸೆಲ್ಯುಲೈಟಿಸ್ ಆಗಬಹುದಾಗಿರ್ತಕ್ಕಂಥ ಸೂಚನೆ. ಆದ್ದರಿಂದ ಸ್ವಲ್ಪ ಹುಷಾರಾಗಬೇಕು. ನಾಗದೇವತಾ ಪ್ರಾರ್ಥನೆ ಅವರಿಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೊಡುತ್ತೆ. ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಲಾಭ, ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ಮುಟ್ಟಿದ್ದೆಲ್ಲ ಚಿನ್ನ, ಮೈದಾಸ್ ಟಚ್ ಅಂತೀವಲ್ಲ, ಆ ರೀತಿಯಾಗಿ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಪರಿಣಮಿಸ್ತಕ್ಕಂಥದ್ದು. ಅದರಲ್ಲೂ ವಿಶಿಷ್ಟವಾಗಿ ಯಾರು ವ್ಯಾಪಾರಸ್ಥರಿದ್ದರೆ ಅವರಿಗೆ ಹೆಚ್ಚಿನ ಲಾಭ ಮತ್ತು ಒಳ್ಳೆಯ ಯೋಗಗಳು ಕಂಡು ಬಂದರೂ, ಪಾಲುದಾರಿಕೆ ವ್ಯಾಪಾರದಲ್ಲಿ ಇವತ್ತಿನ ದಿವಸ ತೊಂದರೆ ಕನ್ಯಾದವರಿಗೆ. ಮತ್ತು ವೈವಾಹಿಕ ಜೀವನದಲ್ಲಿ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಇವತ್ತು ಆಗುವುದಿಲ್ಲ, ಅಥವಾ ವಿವಾಹಿತರಿಗೆ ಇವತ್ತಿನ ದಿವಸ ದಂಪತಿಗಳ ಮಧ್ಯೆ ಸ್ವಲ್ಪ ಕಹಿ ವಿರಸ ಉಂಟಾಗುವ ಒಂದು ಸೂಚನೆಗಳು ಕಂಡುಬರುತ್ತೆ. ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಹಿಡಿದ್ದಾರೆ, ಮಾತನಾಡಿಸ್ಬಿಡೋಣ. ಧರ್ಮದೇವಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಧರ್ಮದೇವಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಮಾತನಾಡಿ. ಅದಕ್ಕೂ ಮುಂಚೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇದೆ? ಗುರೂಜಿ ಇದ್ದಾರೆ, ಮಾತನಾಡಿ. ಮೇಡಮ್, ನಮ್ಗೆ ಮದುವೆ ವಿಚಾರ ಕೇಳಬೇಕಿತ್ತು. ಯಾರು, ನಮ್ಮ ಮೇಡಮನ್ ಕೇಳಬೇಕಾ, ಗುರೂಜಿನ ಕೇಳಬೇಕಾ? ಗುರುಜಿನ ಕೇಳಬೇಕು. ಮೇಡಮನ್ ಕೇಳ್ತಿದ್ದೀರಾ? ಹೇಳಿ ಹೇಳಿ. ಅದೇ ಮೇಡಮ್, ಅದೇ ಗುರುಜಿ, ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ, ಮುಂದಕ್ಕೆ ಹೇಳಿ. ತುಂಬಾ ಸಂಬಂಧಗಳು ಬರ್ತಾ ಇದಾವೆ, ಆಗ್ತಾ ಇಲ್ಲ. ಸೊ ಅದ ಕೇಳ್ಬೇಕಿತ್ತು ಗುರುಜಿ.
ಅರೇ ತಾಯಿ, ಕೇಳಬೇಕಿತ್ತು ಅನ್ನೋದೇ ಆಯ್ತಲ್ಲಮ್ಮ, ಕೇಳಮ್ಮ. ಅದೇ ಮದ್ವೆ ಯಾವಾಗ ಆಗುತ್ತೆ? ಅಂತೂ ಇಂತೂ ಕೇಳಿಬಿಟ್ರಿ, ಮಂಗಳದೇವಿಯವರು ಸನ್ಮಂಗಳವನ್ನು ಹಾಡಿದ್ರಿ ಅಲ್ವಾ. ಮದುವೆಗೆ ಇಲ್ಲಿ ಸ್ವಲ್ಪ ಅಡ್ಡಿಗಳು ಆತಂಕಗಳು ಕಾಣುತ್ತೆ, ಸ್ವಲ್ಪ ನಿಧಾನದ ಮದುವೆ. ಗುರುಚರಿತ್ರೆ ಅಂತ ಒಂದು ಹೆಸರು ಕೇಳಿದರೆ, ಯಾವ ಊರು, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಶಿವಮೊಗ್ಗ. ಗುರುಚರಿತ್ರೆ ಅಂತ ಒಂದು ಗ್ರಂಥ ಇದೆ, ಹೆಸರು ಕೇಳಿದ್ದೀರಾ? ಕೇಳಿಲ್ಲ. ಹಾಂ, ನಿಮಗೆ ಅದು ಟೈಮ್ ಆಗಿಲ್ಲ ಪಾಪ, ಇರಲಿ. ಗುರುಚರಿತ್ರೆ ಅಂತ ಸಿಗುತ್ತೆ. ಗುರುಚರಿತ್ರೆಯನ್ನು ಕೊಂಡುಕೊಂಡು ಬಂದು ನಿಮ್ಮ ಮಗಳು ಎಷ್ಟು ವಯಸ್ಸು, ಹೆಸರೇನು ನಿಮ್ಮ ಮಗಳದು? ಗುರುಜಿ ನಾನೇ ಧರ್ಮದೇವಿ ಅಂದ್ರೆ. ಮದುವೆ ಯಾರಿಗೆ ಆಗಬೇಕಾಗಿರೋದು? ನನಗೇನೆ. ಎಷ್ಟು ವಯಸ್ಸು? 25. ಸ್ಪಷ್ಟವಾಗಿ ಮಾತಾಡಿ ಅಂತ ಅದಕ್ಕೆ ಹೇಳೋದು. ಗುರುಚರಿತ್ರೆಯನ್ನು ತಂದು ಪಾರಾಯಣವನ್ನು ಶುರು ಮಾಡಬೇಕು. ಗುರುಚರಿತ್ರೆ ಅಂತ ಪುಸ್ತಕ ಸಿಗುತ್ತೆ, ಅದನ್ನು ಪ್ರತಿದಿನವೂ ಪಾರಾಯಣ ಮಾಡಬೇಕು. ಗುರುವಾರದ ದಿವಸ ಉಪವಾಸ ವ್ರತವನ್ನು ಮಾಡಬೇಕು. ಇವೆಲ್ಲ ಮಾಡ್ತಾ ಬರುವುದರಿಂದ ಮತ್ತು ಯಾರಿಗಾದರೂ ಸರಿಯಾಗಿ ತಿಳಿದವರಿಂದ ಒಂದು ವಿವಾಹಕರ ಯಂತ್ರ ಇದನ್ನು ಮಾಡಿಸಿ ಕೊರಳಲ್ಲಿ ಧಾರಣೆ ಮಾಡಿ, ಇದನ್ನು ಮಾಡುವುದರಿಂದ ವಿವಾಹವು ಕೈಗೂಡಿ ಬರುತ್ತೆ. ಅನ್ಯಥಾ ಸ್ವಲ್ಪ ಇನ್ನೂ 1 ವರ್ಷ ಮುಂದೂಡಿಕೊಂಡು ಹೋಗುತ್ತೆ. ಈ ನಾನು ಹೇಳಿದ ಪರಿಹಾರವನ್ನು ಮಾಡೋದ್ರಿಂದ ಶೀಘ್ರದಲ್ಲಿ ನಿಮಗೆ ಮದುವೆ ಒಂದು ನಿಶ್ಚಯವಾಗಿ ಒಳ್ಳೆಯದಾಗುತ್ತೆ, ಮಂಗಳವಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ಮಂಜುನಾಥ್ ಅಂತ ಹೇಳಿ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು. ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇದೆ? ಗುರೂಜಿ ಇದ್ದಾರೆ, ಮಾತನಾಡಿ ಮಂಜುನಾಥ್ ಅವರೇ. ಗುರೂಜಿ ನಮಸ್ಕಾರ. ಶುಭಮಸ್ತು, ಹೇಳಿ. ನಾ ಮಂಡ್ಯದಿಂದ ಮಾತಾಡ್ತಾ ಇರೋದು. ಹೇಳಿ. ತುಂಬಾ ಕಷ್ಟ, ಏನೋ ಗೊತ್ತಾಯ್ತಾ ಇಲ್ಲ ಮೇಡಮ್. ಗುರೂಜಿ ನಾನು ನಿಮಗೆ ಮೇಡಮ್ ಥರ ಕಾಣ್ತೀನ? ಎಲ್ಲರೂ ಮೇಡಮ್ ಅಂತೀರಾ? ಬಾಯಿಗೆ ಬೇಕು ಮೇಡಮ್. ಸರಿ. ಏನು ಕಷ್ಟ ಅಂದ್ರೆ ಏನು? ತುಂಬ ಕಷ್ಟ ಅಂದ್ರೆ ಏನು? ವಯಸ್ಸೇನು ನಿಮ್ಗೀಗ? 44, 54. 44, 54? 54. ಏನು ಪ್ರಶ್ನೆ? ಏನು ಪ್ರಶ್ನೆ? ಏನು ನನಗೆ ಏನು ಪ್ರಾಬ್ಲಮ್ ಇದೆ? ಹುಷಾರಿಲ್ಲ, ಆರೋಗ್ಯ ಸರಿಯಿಲ್ಲ, ಮನೆಯೊಳಗೆ ನೆಮ್ಮದಿ ಇಲ್ಲ. ಹೌದು ಗುರುಜಿ. ಏನು ಮಾಡ್ತೀರಾ ಕೆಲಸ ಮಾಡಲು ಹೋಟ್ಲಿಗೆ ಹೋಗ್ತಾ ಇಲ್ಲ. ಸರಿ, ಪ್ರಶ್ನೆ ಏನು ಕೇಳಿ, ಸ್ಪಷ್ಟವಾಗಿ ಒಂದು ಪ್ರಶ್ನೆಯನ್ನು ಕೇಳಿ. ಅದ್ರೊಳಗೆ ಏನಾಗ್ತದೆ ಗೊತ್ತಾಗ್ತದೆ ಗುರುಜಿ, ತೊಂದರೆ ಮನೆಯಲ್ಲಿ. ಅಲ್ಲ, ಇದು ಸಮಸ್ಯೆನೇ ಹೇಳ್ತಿದ್ದೀರಾ ನೀವು. ಪಾಪ ಪ್ರಶ್ನೆಯನ್ನು ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೀವು ಖುದ್ದು ಬಂದು ಯಾರನ್ನಾದರೂ, ನನ್ನನ್ನಾಗಲಿ ಯಾರಾದರೂ ಸರಿಯಾದ ಒಂದು ಜ್ಯೋತಿಷ್ಯನ ಅರಿತವರಲ್ಲಿ ಖುದ್ದು ಬಂದು ನೋಡಿ. ಇಷ್ಟು ತೊಂದರೆ ಇರ್ತಕ್ಕಂಥವರು 2 ನಿಮಿಷದಲ್ಲಿ ನಮಗೆ ಹೇಳಲಿಕ್ಕೂ ನಮಗೂ ಸ್ವಲ್ಪ ಹಿಂಸೆ ಆಗುತ್ತೆ. ನೀವು ಹೇಳ್ತಕ್ಕಂತಹದ್ದನ್ನು ಆಧರಿಸಿ ನೀವು ಪ್ರಶ್ನೆ ಕೊನೆಗೂ ಕೇಳಲಿಲ್ಲ, ನಿಮ್ಮ ತೊಂದರೆನೇ ಹೇಳ್ತಿದ್ದೀರಿ. ಪ್ರಶ್ನೆ ಕೇಳದ ಹೊರತು ನಾವು ಉತ್ತರವನ್ನು ಕೊಡೋಕ್ಕಾಗೋಲ್ಲ. ನಿಮ್ಮ ತೊಂದರೆನೇ ಹೇಳ್ತಾ ಇದ್ದರೆ ನಾವು ಕೇಳಿಸ್ಕೋಬೇಕಾಗತ್ತೆ. ನಾನು ಕಾರ್ಯಕ್ರಮ ಶುರುವಾದಾಗಲಿಂದ ಹೇಳ್ತಾ ಇದ್ದೀನಿ, ಪ್ರಶ್ನೆ ಕೇಳಿದರೆ ಮಾತ್ರ ಉತ್ತರ. ಪ್ರಶ್ನೆ ಕೇಳಿದರೆ ಹೋಟ್ಲಲ್ಲಿ ಕೂತ್ಕೊಂಡು ನೀವು ಏನೇನಿದೆ ತಿಂಡಿ ಅಂತ ಕೇಳ್ತಾನೇ ಇರೋದು. ಆರ್ಡ್ರೇ ಮಾಡೋದಿಲ್ಲ, ತಂದು ಕೊಡ್ತಾನೇನು ನಿಮ್ಗೆ ಸರ್ವರು? ಮತ್ತು ಅದೇ ಥರ ನಿಮ್ಮ ಸಮಸ್ಯೆ ಹೇಳಿದ್ರೆ ಉಪಯೋಗ ಇಲ್ಲ, ಪ್ರಶ್ನೆಯನ್ನು ಕೇಳಬೇಕು ನೀವು. ಬನ್ನಿ, ಯಾರನ್ನಾದರೂ ಬಂದು ಖುದ್ದು ಭೇಟಿ ಮಾಡಿ, ಮಂಗಳವಾಗಲಿ. ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಆದರೆ ಕೆಲವರಿಗೆ ಎಷ್ಟೋ ವರ್ಷಗಳಿಂದ ಸಮಸ್ಯೆಗೆ ಪರಿಹಾರ ಕೂಡ ಸಿಕ್ಕಿರೋದಿಲ್ಲ. ಅಂಥವರು ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಗುರೂಜಿಯವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗುರುಗಳೇ, ಈಗಾಗಲೇ ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಟ್ರಿ. 6 ರಾಶಿಗಳು ಭವಿಷ್ಯ ಯಾವ ರೀತಿ ಆಗಿದೆ, ದಿನ ಭವಿಷ್ಯ ಅಂತ. ಇನ್ನುಳಿದ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಗುರುಗಳೇ. ತುಲಾಯಿಂದ ಮೀನದವರ ಫಲವನ್ನು ನೋಡೋಣ. ತುಲಾದವರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ವೃದ್ಧಿ ಸುದ್ದಿಗಳು ಉಂಟಾದಾಗ್ಯೂ ಕೂಡ ಇವತ್ತಿನ ದಿವಸ ಆರೋಗ್ಯ ಬಾಧೆ ಉಂಟಾಗ್ತಕ್ಕಂಥದ್ದು, ಹೊಟ್ಟೆಗೆ ಮತ್ತು ಕಾಲಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಬಾಧೆಯು, ಶತ್ರು ಬಾಧೆಯೋ ಋಣಬಾಧೆಯೋ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಆದ್ದರಿಂದ ಸ್ವಲ್ಪ ತುಲಾದವರು ಆ ವಿಚಾರದಲ್ಲಿ ಜಾಗರೂಕತೆಯಿಂದ ಇರತಕ್ಕಂಥದ್ದು ಉತ್ತಮ. ವೃಶ್ಚಿಕ ರಾಶಿಯವರು ಯಾರು ಬದಲಾವಣೆ ಮಾಡಿಕೊಳ್ಳಬೇಕು, ಉದ್ಯೋಗವನ್ನು ಅಥವಾ ಸ್ಥಳವನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಇದ್ದೀರಿ, ಆ ಪ್ರಯತ್ನಗಳು ಇವತ್ತಿನ ದಿವಸ ನಿಮಗೆ ಸಿದ್ಧಿಸುತ್ತೆ. ಇವತ್ತಿನ ದಿವಸ ನೀವು ಅರ್ಜಿಯನ್ನು ಹಾಕುವುದೋ ಪ್ರಯತ್ನವನ್ನು ಮಾಡೋದು ಪ್ರಾರಂಭ ಮಾಡಿದರೂ ಕೂಡ ಸಾಕು.
ಅದು ಹೆಚ್ಚಿನ ಒಳಿತಾಗುತ್ತೆ. ವಿದೇಶಕ್ಕೆ ಹೋಗಬೇಕು ಅಂತ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಅದಕ್ಕೆ ಸಂಬಂಧಪಟ್ಟಂತಹ ಪರವಾನಗಿ ವಿಸಾ ಉಂಟಾಗ್ತಕ್ಕಂತಹ ಯೋಗವು ಕೂಡ ವೃಶ್ಚಿಕದವರಿಗೆ ಕಂಡುಬರುತ್ತೆ. ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇಲ್ಲದೆ ಹೋಗುವಿಕೆ, ಖೇದಗಳು ಉಂಟಾಗ್ತಕ್ಕಂಥದ್ದು ಕೂಡ ನಮಗೆ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ. ಧನಸ್ಸಿನವರಿಗೆ ಇವತ್ತಿನ ದಿವಸ ಆಸ್ತಿ ಬರಬೇಕಿದ್ದರೆ ಆಸ್ತಿಯ ಲಾಭ ಉಂಟಾಗ್ತಕ್ಕಂಥದ್ದು, ಹಠಾತ್ತಾಗಿ ಎಲ್ಲಿಂದಲೋ ಹಣ ಕಾಸುನ ಒಂದು ಅನುಕೂಲ ಉಂಟಾಗ್ತಕ್ಕಂಥದ್ದು, ಈ ವಿಚಾರದಲ್ಲಿ ಬಹಳ ನೀವು ಇವತ್ತಿನ ದಿವಸ ಭಾಗ್ಯವಂತರು. ಆದಾಗ್ಯೂ ಕೂಡ ಮನೆಯ ವಾತಾವರಣ ಚೆನ್ನಾಗಿರುವುದಿಲ್ಲ. ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಾದರೆ ಇವತ್ತಿನ ದಿವಸ ವಾಹನ ಜಖಮ್ಗೆ ಒಳಗಾಗ್ತಕ್ಕಂಥದ್ದು, ರಿಪೇರಿಗೆ ಬರ್ತಕ್ಕಂಥದ್ದು ಇತ್ಯಾದಿಗಳು ಇಲ್ಲಿ ನಮಗೆ ಬಹಳ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಫ್ಯೂಯಲ್ ಟ್ಯಾಂಕ್ ಅಂದ್ರೇನು, ಇಂಧನದ ಒಂದು ಕಪಾಟ ಏನಿದೆ ಅಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಏನು ಮಾಡಬೇಕು ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆಯನ್ನು ಮಾಡಬೇಕು. ಮಕರದವರಿಗೆ ಇವತ್ತಿನ ಸಹ ವ್ಯಾಪಾರ ವ್ಯವಹಾರದಲ್ಲಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಒಳ್ಳೆಯ ಫಲಗಳು ಉಂಟಾಗ್ತಕ್ಕಂಥದ್ದು. ಮದುವೆಯ ಪ್ರಯತ್ನಗಳು ಬಹಳ ಫಲಕಾರಿಯಾಗ್ತಕ್ಕಂಥದ್ದು. ಹೆಂಡತಿಗೋ ಗಂಡನಿಗೋ ಕೆಲಸವೂ ಸಿಗತಕ್ಕಂಥದ್ದು ಉಂಟಾದಾಗ್ಯೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಸ್ವಲ್ಪ ವಿರಸ ಮತ್ತು ವೈಮನಸ್ಯ ಉಂಟಾಗ್ತಕ್ಕಂತಹ ಪಾಪ ಫಲಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಕುಂಭದವರಿಗೆ ಇವತ್ತಿನ ದಿವಸ ಶತ್ರುಜಿತ್ ಭವೇತ್ ಅಂತಂದರೆ ಶತ್ರುಗಳಿಂದ ನಿಮಗೆ ಲಾಭ ಉಂಟಾಗುತ್ತೆ. ಶತ್ರುಗಳನ್ನು ಗೆಲ್ತೀರಿ, ಶತ್ರುಗಳನ್ನು ಗೆಲ್ಲುತ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆದರೆ ಉದ್ಯೋಗಿಗಳಿಗೆ ಬಹಳ ಒಳ್ಳೆಯ ದಿನ ಅಂತಕ್ಕಂಥದ್ದು ಹೇಳಬಹುದು. ಆದಾಗ್ಯೂ ಕೂಡ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ಸ್ವಲ್ಪ ಹಿಂದೆ ಇಳುತ್ತೀರಿ. ದುಡ್ಡು ನಿಲ್ಲುವುದಿಲ್ಲ. ಇದ್ದಂತಹ ದುಡ್ಡು ಸ್ವಲ್ಪ ಖರ್ಚು ಹೆಚ್ಚು, ದುಂದು ವೆಚ್ಚ ಆಗುವ ದಿನ. ಆದ್ದರಿಂದ ಸ್ವಲ್ಪ ಹಣದ ಮೇಲೆ ಹತೋಟಿಯನ್ನು ಮತ್ತು ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ನೀವು ಹೊಂದತಕ್ಕಂಥದ್ದು ಇವತ್ತಿನ ದಿವಸ ನಿಮಗೆ ಒಳಿತನ್ನು ಮತ್ತು ಮಂಗಳವನ್ನು ಉಂಟು ಮಾಡುತ್ತೆ. ಮೀನರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯಾಭಿವೃದ್ಧಿ, ಆಯುಷ್ಯಾಭಿವೃದ್ಧಿ ಉಂಟಾಗ್ತಕ್ಕಂಥದ್ದು. ಯಾರು ಶೇರ್ಸು ಮತ್ತು ಸ್ಟಾಕ್ಸು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಿನಲ್ಲಿ ನೀವು ಹಣವನ್ನು ತೊಡಗಿಸಿಕೊಳ್ತೀರಿ ಅಂತಹ ಮೀನರಾಶಿಯವರಿಗೆ ಇವತ್ತಿನ ದಿವಸ ಒಳ್ಳೆಯ ಫಲಗಳು ಉಂಟಾದಾಗ್ಯೂ ಕೂಡ ಆರೋಗ್ಯದಲ್ಲಿ ಎಲ್ಲ ರಾಶಿಗಳಿಗಿನ್ನ ಹೆಚ್ಚು ಬಾಧೆ ಕಾಣುತ್ತೆ. ಅದರಲ್ಲೂ ವಿಶಿಷ್ಟವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಮತ್ತು ಭುಜಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಶೋಲ್ಡರ್ಸ್ ಮತ್ತು ಅಬ್ಡಮನ್ ಡಿಸಾರ್ಡರ್ಸು ನಿಮಗೆ ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದು. ಇನ್ಫೆಕ್ಷಿಯಸ್ ಅಬ್ಡೊಮಿನಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಸೋಂಕಿನಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯ ಸಮಸ್ಯೆ ಕಾಡುತ್ತೆ. ಆದ್ದರಿಂದ ಹೊರಗೆ ತಿನ್ನದೇ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು, ಊಟದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಗುರುಗಳೇ, ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ರಿ. ಈಗಾಗಲೇ ದೃಷ್ಟಿದೋಷದ ಬಗ್ಗೆ ಮಾತನಾಡ್ತಾ ಇದ್ರಿ. ಏನು ಮನುಷ್ಯನ ಕಣ್ಣಿಗೆ ಮರವೇ ಸುಟ್ಟೋಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರಿ. ಇನ್ನು ಈ ರೀತಿ ಸಮಸ್ಯೆಗಳಿದ್ರೆ, ಅಂದರೆ ಈ ರೀತಿ ದೃಷ್ಟಿದೋಷ ಇದ್ರೆ ಯಾವೆಲ್ಲ ರೀತಿ ಸಮಸ್ಯೆ ಆಗುತ್ತೆ, ಪರಿಹಾರ ಯಾವ ರೀತಿಯಾಗಿರುತ್ತೆ ಅಂತ? ನಾನಾ ರೀತಿಯಾದಂಥ ಸಮಸ್ಯೆಗಳು 27 ರೀತಿ ಸಮಸ್ಯೆ ಹೇಳುತ್ತೆ. ಒಂದೊಂದರಲ್ಲಿ ಸುಮಾರು 10ರಿಂದ 12 ಥರ ಸಮಸ್ಯೆ ಹೇಳುತ್ತೆ. ಅದನ್ನು ನಾವು ಹೇಳ್ತಾ ಹೋದರೆ ಬಹುಶಃ ಈ ತಿಂಗಳು ಪೂರ್ತಿ ದೃಷ್ಟಿದೋಷದ್ದೇ ನಾವು ಮಾತಾಡಬಹುದು. ಸಿಗ್ತಕ್ಕಂತಹ ಕಾಲಾವಕಾಶದಲ್ಲಿ ಹೇಳಲಿಕ್ಕೆ ಕಷ್ಟ. ಒಟ್ಟಾರೆ ಹೇಳಬೇಕು ಅಂತಂದರೆ ಹೇಳಿಕೊಳ್ಳಲಾಗದೇ ಇರತಕ್ಕಂತಹ ಸಮಸ್ಯೆಗಳು, ಅದಕ್ಕೆ ಯಾವುದೇ ಒಂದು ಲಾಜಿಕ್ ಇರೋದಿಲ್ಲ, ತರ್ಕಕ್ಕೆ ನಿಲುಕೋದಿಲ್ಲ. ಅಂತಹ ಸಮಸ್ಯೆಗಳಿದ್ದರೆ ಯಾವುದೋ ಒಂದು ದೃಷ್ಟಿ ತಗಲಿದೆ ಅಂತ ಹೇಳಿ. ಇನ್ನು ಪರಿಹಾರ ಅಂತ ಬಂದಾಗ ಏನು ಅಂತಂದರೆ ಇದಕ್ಕೆ ವಿಶಿಷ್ಟವಾಗಿ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ. 3 ತರಹದ ಚಕ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕು. ಅದು ಇಂತಿಂಥ ಕಡೆ ಸ್ಥಾಪನೆ ಮಾಡಬೇಕು ಅಂತ ಒಂದು ನಿಯಾಮಕ ಇದೆ. ಆ 3 ಥರದ ಚಕ್ರಗಳು ಅಂದರೆ ಯಾರಿಗೆ ಆ ಥರದ ತೊಂದರೆ ಅಂತ ಅವರು ಹೇಳಿದಾಗ ಗೊತ್ತಾಗುತ್ತೆ ನಮಗೆ. ಆ ಥರದ ಒಂದು ಚಕ್ರದ ವ್ಯವಸ್ಥೆಯನ್ನು ಮಾಡಿಕೊಂಡು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳುವುದರಿಂದ ಅದಕ್ಕೆ ಘೋಷಚಕ್ರಗಳು ಅಂತ ಹೆಸರು. ಅಂತಹ ಘೋಷಚಕ್ರಗಳು 3 ರೀತಿಯ ಘೋಷಚಕ್ರಗಳಿರುತ್ತೆ. ಆ ಘೋಷಚಕ್ರಗಳನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡರೆ ಈ ದೃಷ್ಟಿಬಾಧೆಯಿಂದ ನಾವು ಪರಿಹಾರವನ್ನು ಬಹಳ ಸುಲಭದಲ್ಲಿ ಪಡೆಯಬಹುದು. ಗುರುಗಳೇ, ಪರಿಹಾರ ಹೇಳಿದ್ರಿ, ಅಂದರೆ ಚಕ್ರಗಳು ಸಿಗುತ್ತೆ ಅಂತ ನಿಮ್ಮಲ್ಲೇ ಸಿಗುತ್ತಾ? ನಿಮ್ಮ ಕಚೇರಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ಈ ದೋಷ ಪರಿಹಾರಕ್ಕೋಸ್ಕರ, ದೃಷ್ಟಿದೋಷ ಪರಿಹಾರಕ್ಕೋಸ್ಕರ ಅಂತ? ಧಾರಾಳವಾಗಿ ಮಾಡಬಹುದು. ಇದು ಹೇಗೆ ಅಂತಂದರೆ ಇದು ಅಂಗಡಿಯಲ್ಲಿ ಸಿಗ್ತಕ್ಕಂತಹ ಚಕ್ರಗಳಲ್ಲ. ಅಂದರೆ ನೀವು ಬಂದ್ರಿ, ಅಲ್ಲಿ ಬಂದ ತಕ್ಷಣ ನೀವು ತೆಗೆದುಕೊಂಡು ಹೋಗಿ ಅಂತಲ್ಲ. ಕರೆಯನ್ನು ಮಾಡಿ ನಮ್ಮ ಕಚೇರಿಗೆ ಹೆಸರು, ಅವರ ನಕ್ಷತ್ರ ಇತ್ಯಾದಿಗಳನ್ನು ಹೇಳಿ ನಮಗೆ ಈ ಥರದ ತೊಂದರೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇಂತಹ ಚಕ್ರ ಅಂತ ನಾವು ಹೇಳ್ತೇವೆ, ಕಚೇರಿಯವರು ಹೇಳ್ತಾರೆ. ನಾವು ಹೇಳಿದ ನಂತರ ಇಂತಿಷ್ಟು ದಿವಸ ಅಂತ ಅದಾದ ನಂತರದಲ್ಲಿ ಹೇಳ್ತೀವಿ. ಆಗ ಬಂದು ಆ ಚಕ್ರವನ್ನು ಅವರು ತೆಗೆದುಕೊಂಡು ಹೋಗಿ ಹೇಳಿದಂತೆ ಮನೆಯಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು ದೃಷ್ಟಿದೋಷಕ್ಕೆ ಅದ್ಭುತವಾದ ಪರಿಹಾರ. ನಮ್ಮ ಕಚೇರಿಗೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಅನುಕೂಲವನ್ನು ನಮ್ಮ ಕಚೇರಿ ಸಿಬ್ಬಂದಿವರೆಗೆ ಮಾಡ್ತಾರೆ. ಬರಬಹುದು, ಮಾಡಿ ನೀವು ತೆಗೆದುಕೊಳ್ಳಬಹುದು. ಹೆಸರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಅವರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಶಕುಂತಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಶಕುಂತಲಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಏನ್ ಸಮಸ್ಯೆ ಇದೆ ಶಕುಂತಲಾ ಅವರೇ? ಹಾಗೆ ಏನ್ ಪ್ರಶ್ನೆ ಇದೆ? ಗುರೂಜಿ ಇದ್ದಾರೆ, ನೇರವಾಗಿ ಮಾತನಾಡಿ. ಸರಿ ಮೇಡಮ್. ಹೇಳಮ್ಮ. ನಮಸ್ತೆ ಗುರುಗಳೇ. ಒಳ್ಳೆಯದಾಯ್ತು, ಹೇಳಿ.
ಸರ್ ನಮ್ಮ ಹತ್ರ ಹಿಂಗ ದುಡ್ಡು ಬರ್ತಾ ದುಡ್ಡು ಹೋಗುತ್ತಾ, ಒಬ್ರು ತಪ್ಪನ ಒಬ್ರು ಮಲ್ಕೋತೀವಿ ಮನ್ಯಾಗ. ಎರಡೆರಡು ಸಮಸ್ಯೆ ಕೇಳಿದ್ರೆ ಆಗೋದಿಲ್ಲ. ಎಷ್ಟು ನಿಮ್ಮ ವಯಸ್ಸು? ಮನೇಲಿ ಯಾರ್ಯಾರಿದ್ದೀರಿ? ನಾನು, ನಮ್ಮ ತಾಯಿ, ನನ್ನ 2 ಮಕ್ಕಳು, ನಮ್ಮ ತಮ್ಮ, ನಮ್ಮ ದೊಡ್ಡ ಮಾಮ ಸರ್. ಎಷ್ಟು ತಾಯಿ ನಿಮಗೆ ವಯಸ್ಸು? ಈಗ 42 ಸರ್. 42. ಈಗ ಏನು ಕೆಲಸ ಮಾಡ್ತೀರಿ? ನಾನು ಪ್ರೊಫೆಸರ್ ಆಗಿ ಕೋರ್ಟ್ನಲ್ಲಿ ಜಾಬ್ ಮಾಡ್ತಾ ಇದ್ದೇನೆ ಸರ್. ಮಾಡ್ತಾ ಇದ್ದೀರಿ. ಪ್ರಶ್ನೆ ಏನೀಗ? ದುಡ್ಡು ಬರುತ್ತೆ ಹೋಗುತ್ತೆ, ಸರಿ, ಪ್ರಶ್ನೆ ಏನು? ಪ್ರಶ್ನೆ ಅಂದ್ರೆ ಅದೇ ಸರ್, ಒಬ್ರು ತಪ್ಪನ ಒಬ್ರು ಮಲ್ಕೋತೀವಿ, ಅದನ್ನ ಗೊತ್ತೇನೆ. ಇದು ಸಮಸ್ಯೆ. ನೀವು ಕೋರ್ಟಲ್ಲಿ ಕೆಲಸ ಮಾಡ್ತೀರಿ ಅಂತೀರಿ, ನಿಮಗೆ ಸಮಸ್ಯೆಗೂ ಪ್ರಶ್ನೆಗೂ ಗೊತ್ತಿಲ್ವೇ ವ್ಯತ್ಯಾಸ? ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ಇಲ್ಲ ಸರ್, ಇವು 2 ಸಮಸ್ಯೆ ಇದ್ದು ಅದೇ ಸಮಸ್ಯೆ. ನಿಮ್ಮ ಸಮಸ್ಯೆಯನ್ನು ದೇವರು ತೀರಿಸಲಿ. ಈ ಥರ ಕೇಳಿದರೆ ನಾವು ಉತ್ತರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಇದು ಕತೆಗಾರಿಕೆ ಅಲ್ಲ. ನಿಮಗೆ ಇನ್ನೊಂದು ಗುರುಗಳೇ, ನಾನು ಮುದ್ರ ಮಂತ್ರ ಭಾಳ ಮಾಡ್ತೀನಿ, ನಿಮ್ನ ದಿನ ಟಿವಿಯಲ್ಲಿ ನೋಡ್ತೀನಿ ಗುರುಗಳೇ. ಆದ್ರೆ ನಾನು ಏನ್ ಮಾಡಿದ್ರು ನಿದ್ದೆ ಬಂದ್ಬಿಡ್ತೆ ಗುರುಗಳೇ. ನಾನು ಹೇಳಿಲ್ವಲ್ಲಮ್ಮ ಮಾಡೋಕ್ಕೆ. ಟಿ ವಿಲಿ ನಾನೀಗ ಬಹಳ ಯಾವಾಗಂದ್ರಾಗ ಬರಲ್ಲ, ಎಲ್ಲ ರೀತಿಯಲ್ಲಿ ನಾನು ಇಡೀ ವರ್ಷ ಕಾರ್ಯಕ್ರಮ ಮಾಡ್ತಕ್ಕಂತಹ ವ್ಯಕ್ತಿ ಅಲ್ಲ. ನಾನು ಮುದ್ರೆ ಮಂತ್ರ ಹೇಳೋ ನಾನು ಹೇಳೇ ಇಲ್ವಲ್ಲ. ಯಾರು ಹೇಳಿದಾರೋ ಅವ್ರನ್ನ ಕೇಳಬೇಕು ನೀವು. ಹೌದಾ? ನಿಮಗೆ ಯಾರು ಮುದ್ರೆ ಹೇಳ್ಕೊಟ್ರೋ, ನಿಮಗೆ ಯಾರು ಮಂತ್ರ ಹೇಳ್ಕೊಟ್ರೋ ಅವ್ರನ್ನ ಪ್ರಶ್ನೆ ಕೇಳಬೇಕು ನೀವು. ಇದನ್ನು ನನ್ನನ್ನು ಕೇಳಿದ್ರೆ ನಾನೇನು ಮಾಡಿರಿ? ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಲತಾ ಅಂತ ಹೇಳಿ. ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಮಗಳ ಹೆಸರು ಮತ್ತೆ ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇದೆ? ಗುರೂಜಿ ಇದ್ದಾರೆ, ಮಾತನಾಡಿ ಲತಾ ಅವರೇ. ನಮಸ್ತೆ ಗುರುಜಿ ಅವರೇ. ಒಳ್ಳೆಯದಾಗಲಿ, ಹೇಳಿಮ್ಮ. ನನ್ನ ಮಗಳ ಹೆಸರು ಅದಿತಿ ಹೇಳಿ. ಅವಳೀಗ 2nd PUC ಕಾಮರ್ಸ್ ನಲ್ಲಿ ಓದ್ತಾ ಇದ್ದಾಳೆ. ಅವಳಿಗೆ ಮುಂದೆ ಫಾರಿನ್ ನಲ್ಲಿ ಡಿಗ್ರಿ ಮಾಡುವ ಯೋಗ ಇದೆಯಾ ಅಂತ ಕೇಳಬೇಕಿತ್ತು. ಬೇರೆ ದೇಶದಲ್ಲಿ? ಹೌದು. ಬೇರೆ ದೇಶದಲ್ಲಿ ಓದುವ ಒಂದು ಯೋಗಗಳು ಉಂಟೆ ಇಲ್ಲವೇ ಅಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಿ. ಹೌದು ಗುರುಜಿ. ಪ್ರಯತ್ನದಿಂದ ಸಾಧ್ಯ ಅಂತ ಹೇಳುತ್ತೆ. ಬಹಳ ಪ್ರಯತ್ನ ಬೇಕು, ಸುಲಭದಲ್ಲಿ ಆಗೋದಿಲ್ಲ. ಸುಲಭದಲ್ಲಿ ಆಗುವ ಒಂದು ಮಟ್ಟ ನನಗೆ ಇಲ್ಲಿ ಕಾಣೆ. ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ, ಮಗಳಿಗೇನೋ ಮನಸ್ಸಿನಲ್ಲೂ ಭಾವನೆ ಇರುತ್ತೆ, ನಾನು ಬಿಟ್ಟು ಬೇರೆ ಕಡೆ ಹೋಗಿ ಓದಬೇಕು ಮಾಡಬೇಕು ಅಂತಕ್ಕಂಥದ್ದು. ಆದರೆ ಬಹಳ ಸುಲಭದ್ದಲ್ಲ, ಈಸಿ ಟಾಸ್ಕ್ ಅಂತೀವಲ್ಲ ಆ ಥರ ಅಲ್ಲ, ಕೇಕ್ ವಾಕ್ ಅಲ್ಲ. ಬಹಳ ಬಹಳ ಪ್ರಯತ್ನವನ್ನು ಮಾಡಿ ಹೋಗಬೇಕಾಗುತ್ತೆ. ನಿಮಗೆ ತಿಳಿದಿರೋ ಹಾಗೆ ಜ್ಯೋತಿಷ್ಯಕ್ಕಿಂತ ಮುಂಚೆ ನೀವೇ ಯೋಚನೆ ಮಾಡಿ, ನಾವು ಪದವಿಗೆ ಹೋಗೋದು ಅಂದರೆ ಬಹಳ ಕಷ್ಟ. ಹೊರದೇಶಗಳಲ್ಲಿ ಪದವಿ ಮುಗಿಸಿಕೊಂಡು ಸ್ನಾತಕೋತ್ತರ ಪದವಿಗೆ ಹೋಗ್ತಕ್ಕಂಥದ್ದು ಸುಲಭ, ಯಾರು ಬೇಕಾದರೂ ಹೇಳ್ತಾರೆ. ಅದಕ್ಕೆ ಜ್ಯೋತಿಷ್ಯ ಹೇಳೋ ಪ್ರಶ್ನೆ ನೋಡೋ ಅವಶ್ಯಕತೆಯೇ ಇಲ್ಲ. ನೋಡಿ, ಯೋಚನೆ ಮಾಡಿ, ಪ್ರಯತ್ನವನ್ನು ಮಾಡಿ. ಬಹಳ ಅದಕ್ಕೆ ಅನುಕೂಲಗಳು, ಹಣಕಾಸಿನ ಅನುಕೂಲ ಇರತಕ್ಕಂಥವ್ರು ಮಾತ್ರ ಕಳಿಸಲಿಕ್ಕೆ ಸಾಧ್ಯ. ನೋಡಿಮ್ಮ, ಯೋಚನೆಯನ್ನು ಮಾಡಿ. ಬಹಳ ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಈಶ್ವರನ ದಕ್ಷಿಣಾಮೂರ್ತಿ ಸ್ತೋತ್ರದ ಪಠನೆಯನ್ನು ನಿಮ್ಮ ಮಗಳಿಗೆ ಮಾಡಲಿಕ್ಕೆ ಹೇಳಿ. ಹೆಚ್ಚಿನ ಪ್ರಯತ್ನವನ್ನು ಮಾಡಲಿ, ಸಾಧ್ಯವಾಗಬಹುದು. ದೇವತಾದಯಿಂದ ಸಾಧ್ಯವಾಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಮಾಡಿ, ಒಳ್ಳೆಯದಾಗುತ್ತೆ. ಶುಭಮಸ್ತು. ಧನ್ಯವಾದಗಳು ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ರಮ್ಯಾ ಅಂತ ಹೇಳಿ. ನಮಸ್ತೆ ರಮ್ಯಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ತಮ್ಮನ ಹೆಸರು ಮತ್ತೆ ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇದೆ? ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಗಳೇ. ಶುಭಮಸ್ತು. ನಮಸ್ತೆ ಗುರುಗಳೇ, ನನ್ನ ಹೆಸರು ರಮ್ಯಾ ಅಂತ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನನ್ನ ತಮ್ಮಂಗೆ ಈಗ 37 ವರ್ಷ. ಏನೇ ಪ್ರಯತ್ನ ಪಟ್ರು ಮದ್ವೆ ಆಗ್ತಾ ಇಲ್ಲ. ಮದ್ವೆ ಆಗೋ ಯೋಗ ಇದೆಯಾ ಅಂತ ಕೇಳ್ಬೇಕಿತ್ತು. ಅವ್ರ ರಾಶಿ ನಕ್ಷತ್ರ ಬಂದು ಸಿಂಹ ರಾಶಿ, ಮಖ ನಕ್ಷತ್ರ. ಹೆಸರೇನು? ಹರ್ಷ. ಹರ್ಷ. ಇಲ್ಲಿ ಸ್ವಲ್ಪ ತೊಂದರೆ ಉಂಟು. ಪ್ರಶ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಸ್ವಲ್ಪ ತೊಂದರೆಗಳು, ಮದುವೆಗೆ ಅಡ್ಡಿ ಆತಂಕಗಳು ಬಹಳ ಪ್ರಬಲವಾಗಿ ಕಾಣುತ್ತೆ. ಈ ಪ್ರಬಲವಾದ ದೋಷ ಇರುವುದರಿಂದ ಏನಾಗಿದೆ, ಯಾವುದೇ ಒಂದು ಶುಭ ಅಂತಕ್ಕಂಥದ್ದು ಮದುವೆಗೆ ಸಂಬಂಧಪಟ್ಟಂಗೆ ಆಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ 2 ದೋಷ ಕಾಣುತ್ತೆ ನನಗೆ. ಎರಡನೆಯದು ಭ್ರಾತೃಶಾಪ. ನಿಮ್ಮ ವಂಶದಲ್ಲಿ ನಿಮ್ಮ ತಂದೆಯವರಿದ್ದಾರಾ? ತಂದೆ ತಾಯಿ ಇಬ್ರು ಇಲ್ಲ. ನಿಮ್ಮ ತಂದೆ ಅವರ ಅಣ್ಣ ತಮ್ಮಂದಿರು, ನಿಮ್ಮ ತಂದೆಯವರ ಅಣ್ಣ ತಮ್ಮಂದಿರು ಆ ಒಂದು ಪರಿಸರದಲ್ಲಿ, ಆ ವಾತಾವರಣದಲ್ಲಿ ಸ್ವಲ್ಪ ಶಾಪತಾಪಗಳು ಉಂಟಾಗಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪ ಇವೆಲ್ಲ ಉಂಟಾಗಿರ್ತಕ್ಕಂಥದ್ದು ಕಾಣುತ್ತೆ. ಎರಡನೆಯದ್ದು ಸರ್ಪದೋಷವು ಕೂಡ ಕಾಣುತ್ತಮ್ಮ. ಪರಿಹಾರಕ್ಕೆ, ಸರ್ಪದೋಷಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಪ್ರಶ್ನೆ ನೋಡೋದಕ್ಕೆ ಇಲ್ಲಿ ನಿಮಗೆ ಕಾಲಾವಕಾಶ ಇಲ್ಲ. ಖುದ್ದು ಭೇಟಿ ಮಾಡಿ, ಇಲ್ಲಾಂದರೆ ಯಾರನ್ನಾದರೂ ಭೇಟಿ ಮಾಡಿ, ನನ್ನೇ ಮಾಡಬೇಕು ಅಂತಿಲ್ಲ. ಸರಿಯಾದವರಲ್ಲಿ ಹೋಗಿ ಭೇಟಿ ಮಾಡಿ ಅದಕ್ಕೆ ಎರಡಕ್ಕೂ ಪರಿಹಾರ ಏನು ಅಂತ ತಿಳಿದುಕೊಂಡು ಆ ಪರಿಹಾರವನ್ನು ಮಾಡುವುದರಿಂದ, ಯಾಕೆಂದರೆ ಸರ್ಪದೋಷಕ್ಕೆ ಎಷ್ಟೋ ಪರಿಹಾರಗಳು ಹೇಳಿಬಿಟ್ಟಿದೆ, ಒಂದಲ್ಲ ನೂರಾರಿದೆ ಪರಿಹಾರಗಳು. ಯಾವುದು ಮಾಡಬೇಕು ಅದರಲ್ಲಿ ಅಂತಕ್ಕಂಥದ್ದನ್ನು ಮಾಡಿಸ್ತಕ್ಕಂಥದ್ದು. ಮತ್ತು ಭ್ರಾತೃದೋಷಕ್ಕೆ ಪರಿಹಾರವನ್ನು
ಮಾಡಿಸಬೇಕಾಗಿರ್ತಕ್ಕಂಥದ್ದು ಉಂಟಾಗುತ್ತೆ. ನೋಡಿ, ಹಿಂದಿನ ಮಂಗಳವಾರ ಮನೆಯಲ್ಲಿ ಸ್ವಲ್ಪ ಕಸಿವಿಸಿ ಉಂಟಾಗ್ತಕ್ಕಂತಹ ವಾತಾವರಣವೂ ಆಗಿದೆ. ಸ್ವಲ್ಪ ಮಾತಿನ ಘರ್ಷಣೆ, ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗಿರ್ತಕ್ಕಂಥದ್ದು ಕಾಣುತ್ತೆ. ಇವೆರಡಕ್ಕೂ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ತಮ್ಮನಿಗೆ ಆನಂತರದಲ್ಲಿ ಮದುವೆ ಉಂಟಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ರಮ್ಯಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೃಷ್ಟಿದೋಷ ಅಂದ್ರೇನು, ಯಾವೆಲ್ಲ ರೀತಿ ಸಮಸ್ಯೆ ಆಗುತ್ತೆ, ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು, ಜೊತೆಗೆ ರಾಶಿಗಳ ಫಲಾಫಲವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ನಿಮ್ಮ ಸಮಸ್ಯೆಗೆ ಎಷ್ಟೋ ವರ್ಷಗಳಿಂದ ಪರಿಹಾರ ಸಿಕ್ಕಿಲ್ಲ ಅಂದರೆ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಅಡ್ರೆಸ್ ಬರುತ್ತೆ, ಅಂದರೆ ಫೋನ್ ನಂಬರ್ ಆಗಿರ್ಬೋದು, ಆ ಕಚೇರಿಯ ವಿಳಾಸ ಆಗಿರ್ಬೋದು ಬರುತ್ತೆ. ನೋಟ್ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಇದಾಗಿತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9696737305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ shrivedicrimedes@gmail.com.